ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ KSOU ಸೆಕೆಂಡ್ ಇಯರ್ BA ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿದ್ದೀರಾ ಅವರಿಗೆ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4ನ ಇದರಲ್ಲಿ ಒಂದೇ ಬುಕ್ಕಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ಬ್ಲಾಕ್ 1ನಲ್ಲಿ ಬರುವಂತಹ ಬಸವರಾಜ ದೇವರ ರಗಳೆ, ಹರಿಹರ ಆಯ್ದ ಭಾಗಗಳಲ್ಲಿ ನಾನು ಆಗಲೇ ನಿಮಗೆ ಘಟಕ 1 ಹರಿಹರ ಕಾಲಾದೇಶ ಕೃತಿಗಳ ಪರಿಚಯ ಬಗ್ಗೆ ನಾನು ಅಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಘಟಕ 2ರಲ್ಲಿ ಜನನ ಮತ್ತು ಬಾಲ್ಯ, ಕಪ್ಪಡಿ ಸಂಗಮಕ್ಕೆ ಪ್ರಯಾಣ, ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಇವತ್ತು ನಿಮಗೆ ಘಟಕ 3 ಹಾಗೆ ಘಟಕ 4 ಸಂಗಮೇಶ್ವರನ ಆದೇಶ, ಋಷಭದೇವನ ಉಪದೇಶ ಹಾಗೆ ಬಿಜ್ಜಳನತ್ತಿರ ಅಧಿಕಾರ ಪ್ರಾಪ್ತಿ, ಇವೆರಡನ್ನು ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೇನೆ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಕೊನೆಗೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ವಿಸಿಟರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಅಂತ ಹೇಳ್ತಾ, ನಿಮಗೆ ಇದರ ಆಪ್ಷನಲ್ ಕನ್ನಡ ಸೆಕೆಂಡ್ ಇಯರ್ BA ಜಾಸ್ತಿ ಕ್ವಶನ್ಸ್ ಯಾವ ಥರ ಬೇಸಲ್ಲಿ ಕೇಳ್ತಾರೆ, ಹಾಗೆಯೇ ಕ್ವಶನ್ ಪೇಪರ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಇಂಪಾರ್ಟೆಂಟ್ ಲೆಸನ್ಸ್ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ನಾನು. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ. ಹಾಗೆಯೇ ಬ್ಲಾಕ್ 1 ಬಸವರಾಜ ದೇವರ ರಗಳೆ, ಹಾಗೆ ಬ್ಲಾಕ್ 2 ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ರಾಘವಾಂಕ ಆಯ್ದ ಭಾಗಗಳು, ಇವೆರಡೂ ನಿಮಗೆ 50 ಮಾರ್ಕ್ಸಿಗೆ ಕಟ್ಟಿಟ್ಟ ಬುತ್ತಿ ಬಂದೇ ಬರುತ್ತೆ. ಇವೆರಡರಲ್ಲಿ ನೀವು ಒಂದನ್ನು ಕೂಡ ನೀವು ಚೆನ್ನಾಗಿ ಓದ್ಕೊಂಡ್ರೆ ಒಂದು 40 ಮಾರ್ಕ್ಸ್ ಆದರೂ ನೀವು ತೆಗಿಬೋದು ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಂದಿನ 2 ಘಟಕದ ಸಾರಾಂಶವನ್ನು ತಿಳ್ಕೊಳ್ತಾ ನಾವು ಮುಂದಿನ 3-4 ಘಟಕಗಳನ್ನ ನಾವು ನೋಡೋಣ. ಸೊ ಸಾರಾಂಶದಲ್ಲಿ ಏನಂದರೆ, ಕೈಲಾಸದಲ್ಲಿ ಶಿವನ ಒಡ್ಡಲಾಗದಲ್ಲಿ ಹೂವಿನ ಪ್ರಸಾದವನ್ನು ಹಂಚುತ್ತಿದ್ದ ಪ್ರಥಮನೊಬ್ಬ ಪ್ರಾಮದೇವ ಸಗಲು ಭೂಲೋಕದಲ್ಲಿ ಮಾನವನಾಗಿ ಜನಿಸುವಂತೆ ಶಿವನ ಶಾಪಕ್ಕೆ ಗುರಿಯಾಗ್ತಾನೆ. ಬಸವಣ್ಣ ದುಃಖಿತನಾದ ಅವನನ್ನು ಅಂಜಬೇಡ, ನಿನಗೆ ಹಿತವಾಗಿ ಸಖನಾಗಿ ಬಪ್ಪೆ ಬರ್ತಾನೆ ಎಂದು ಅಭಯ ನೀಡಿ ಭೂಲೋಕಕ್ಕೆ ಕಳಿಸ್ತಾನೆ ಶಿವ. ಈತನೇ ಬಾಗವಾಡಿಯ ದಂಪತಿಗಳಿಗೆ ಪುತ್ರ ಬಸವಣ್ಣನಾಗಿ ಜನಿಸ್ತಾನೆ. ಬಸವಣ್ಣನಿಗೆ ಯೌವನ ಪ್ರಾಪ್ತಿಯಾಗಲು ಕರ್ಮಲತೆಯಂತಿದ್ದ ಜನ್ನಿವಾರವನ್ನು ಕಿತ್ತೆಸೆದು, ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಿರ್ತಾನಲ್ವ ಬಸವಣ್ಣ, ಅದನ್ನು ಜನಿವಾರವನ್ನು ಕಳೆದು ಹಾಕಿ ಕಪ್ಪಡಿ ಸಂಗಮಕ್ಕೆ ತೆರಳ್ತಾನೆ. ಅಲ್ಲಿನ ಸಂಗಮನಾಥ ಶಿವಾಲಯದಲ್ಲಿ ಪೂಜಾ ಮತ್ತು ಕೈಂಕರ್ಯವನ್ನು ಮಾಡುತ್ತಾ ಹಾಗೆ ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸ್ತಾ ಕಾಲ ಕಳೀತಿರ್ತಾನೆ ಬಸವಣ್ಣ. ಇವಾಗ ನಂತರ ಏನಾಗುತ್ತೆ ನೋಡೋಣ ಬನ್ನಿ. 3ನೇ ಘಟಕದಲ್ಲಿ ಹೀಗೆ ದಿನ ಕಳೆಯುತ್ತಿರ್ತಾರೆ. ಒಂದಿನ ಬಸವಣ್ಣ ಎಂದಿನಂತೆ ಭಕ್ತಿಯಿಂದ ಶಿವಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ಬಿಟ್ಟು ರಂಗಮಂಟಪದಲ್ಲಿ ದೇವರ ಒಂದು ಶಿವನ ಜ್ಞಾನದಲ್ಲಿ ಮಲಗಿರ್ತಾರೆ. ಆಗ ಸಂಗಮೇಶ್ವರನ ಆತನ ಸ್ವಪ್ನದಲ್ಲಿ ಬಂದು, ಎಲೆ ಮಗನೇ ಬಸವಣ್ಣ, ನಿನ್ನ ಮಾಹಿತದಳು ಮೆಚ್ಚದೆಪೆ ನಿಮ್ಮ ಬಿಜ್ಜಳ ರಾಯನಿರ್ಪ ಮಂಗಳವಾಡಕ್ಕೆ ಹೋಗು. ಬಸವಣ್ಣ, ನೀ ನನಗೆ ಮಾಡಿದಿರುವಂಥ ಒಂದು ಕಪ್ಪಡಿ ಸಂಗಮಕದಲ್ಲಿ ನನ್ನ ಭಕ್ತಿಯಿಂದ ಇದ್ದಿದ್ದೆಲ್ಲ ನನಗೆ ನೋಡಿ ತುಂಬ ಖುಷಿಯಾಯಿತು. ಸೊ ನೀನು ಇವಾಗ ಇಲ್ಲಿದ್ದಿದ್ದು ಸಾಕು, ನೀನು ಬಿಜ್ಜಳ ರಾಜನಿರುವಂತಹ ಮಂಗಳವಾಡಕ್ಕೆ ನೀನು ಹೋಗು ಅಂತ ಹೇಳ್ತಾರೆ ಶಿವ. ಯಾರಿಗೆ? ಬಸವಣ್ಣನವರಿಗೆ. ಆಗ ಹಂಗಂದಿದ ತಕ್ಷಣವೇ ಬಸವಣ್ಣನಿಗೆ ಎಚ್ಚರ ಆಗಿಬಿಟ್ಟು ಸುತ್ತಮುತ್ತ ಕಣ್ಣು ನೋಡ್ತಾರೆ, ಹಾಗೆ ಬೆಚ್ಚಿ ಬೀಳ್ತಾರೆ. ನಂತರ ಮಂಗಳವಾಡಕ್ಕೆ ದೇವದೇವ ಸಂಘ ಕೆಟ್ಟೆ ತೊಟ್ಟ ನಿಂತು ಹೋಗಂಬರೆ, ಗಗನದಲ್ಲಿರುವಂಗೆ ಆಧಾರವಾಗುತ್ತೆ ತಪ್ಪುವರೆ, ಅರ್ಚಿಸಿ ತಕ್ಕ ಫಲವಾಯಿತು ಎಂದು ಗೋಳಾಡಿ ಎಂದಿನಂತೆ ಶಿವಪೂಜೆ ಮಾಡಿ ಮೋಹದ ಮುನಿಸಿನಿಂದ ಆ ದಿನ ಪ್ರಸಾದವನ್ನು ಸ್ವೀಕರಿಸಿ, ಅಂತಂದರೆ ನೀನು ನನಗೆ ಕಪ್ಪಡಿ ಸಂಗಮದಲ್ಲಿ ನೀನು ಆಶ್ರಯವನ್ನು ಕೊಟ್ಟಿದ್ದೆ, ನಾನು ಇಲ್ಲಿ ಹೆಂಗೋ ನಾನು ಚೆನ್ನಾಗಿ ಕಾಲ ಕಳೀತಾ ಇದ್ದೆ, ಸೊ ಅಂಥವನ್ನ ನೀನು ಅಲ್ಲಿ ಹೋಗಿ ಅಂತ ಹೇಳ್ತೀಯಲ್ಲ, ನಾನು ಇಷ್ಟು ದಿನ ಇಲ್ಲಿ ಇದ್ದಿದ್ದಕ್ಕೇನು ಪ್ರತಿಫಲ ಸಿಕ್ತು ಅಂತ ಬಸವಣ್ಣ ಶಿವನಿಗೆ ಕೇಳ್ತಾ ಇರ್ತಾರೆ. ಹಾಗೆ ಮುನ್ಸ್ಕೊಂಡು ದಿನನಿತ್ಯದ ಏನು ಕೆಲಸಗಳಿರುತ್ತೆ ಅದನ್ನು ಮಾಡ್ತಾ ಇರ್ತಾನೆ ಯಾರು? ಬಸವಣ್ಣ. ನಂತರ ಸಂಗಮೇಶ್ವರ ಮತ್ತೆ ಕನಸಿನಲ್ಲಿ ಕಾಣಿಸ್ಕೊಂಡು, ಎಲೆ ಮಗನೇ, ಎಲೆ ಕಂದ, ಎಲೆ ಬಸವ, ನಿನ್ನನ್ನಾಗಲಿ ನಾನು ನಿನ್ನನ್ನು ಬಿಟ್ಟು ನಾನು ಇರ್ತೀನ? ನನ್ನ ಮೇಲೆ ನಿನಗೆ ವಿರೋಧವೇನಿಕೆ? ನಿನ್ನೊಡನೆ ನಾನು ಕೂಡ ಬರ್ತೇನೆ. ನಾಳೆ ಮಧ್ಯಾಹ್ನ ನೀನು ಶುದ್ಧನಾಗಿ ಅಂದರೆ ಸ್ನಾನವನ್ನು ಮಾಡಿ ನೀನು ಬಂದು ನಂದಿಕೇಶ್ವರ ಮುಂದೆ ಕುಳಿತುಕೋ ಅಂತ ಕುಳಿರೋ ಋಷಭನ ಮುಖಾಂತರದಿಂದ ನಾನು ಬರ್ತೇನೆ ಅಂತ ಹೇಳ್ತಾರೆ. ಯಾರು? ಶಿವ. ಆತ ನಿನಗೆ ಸದ್ಗುರು ಅಂತ ಎಂದು ಹೇಳಿ ಅಂತರ್ಧಾನನಾದನು ಅಂತ ಅಂದರೆ ಕನಸಲ್ಲಿ ಬಂದು
ಮರೆಯಾಗ್ತಾರೆ. ನಂತರ ಹರ ಕರುಣೋದಯವಾದಂತೆ ಅರುಣೋದಯವಾಗಲು ಬಸವಣ್ಣನು ಎದ್ದು ಎಂದಿನಂತೆ ಶಿವಾರ್ಚನೆ ಮಾಡಿ ರಂಗಮಂಟಪಕ್ಕೆ ಬಂದು ಅಲ್ಲಿದ್ದ ನಂದಿಗೆ ನಮಸ್ಕಾರ ಮಾಡ್ತಾರೆ. ಆಗ ಸಂಗನ ಧ್ಯಾನಿಸುತ್ತಾ ಕುಳ್ತಾನೆ. ಅಲ್ಲಿ ಧ್ಯಾನಿಸುತ್ತಾ ಕುಳಿತುಕೊಂಡಿರ್ತಾರೆ ಯಾರು? ಬಸವಣ್ಣನವರು. ನಂದಿಯ ಮುಖದಿಂದ ಸಂಗಮ ಲಿಂಗರೂಪವಾಗಿ ಬರ್ತಾರೆ. ಬಸವಣ್ಣ ಅದನ್ನು ತನ್ನ ಹಸ್ತಕ್ಕೆ ವಿಜಯಂಗಿಸಿ ಕೊಡ್ತಾರೆ. ಆನಂತರ ನಂದಿಯು ಪ್ರತ್ಯಕ್ಷನಾಗಿ ಆತನಿಗೆ ಪಂಚಾಕ್ಷರಿಯನ್ನು ಉಪದೇಶಿಸಿ ಅಂತರ್ಧಾನನಾಗ್ತಾನೆ. ಬಸವಣ್ಣನು ಸಂಗಮೇಶ್ವರನ ಸಾನ್ನಿಧ್ಯವನ್ನು ಬಿಡಲಾರದೆ ಕಪ್ಪಡಿ ಸಂಗಮದಲ್ಲಿಯೇ ಇರ್ತಾನೆ. ನಂತರ ಶಿವನು ಮತ್ತೆ ಕನಸಿನಲ್ಲಿ ಬಂದುಬಿಟ್ಟು ಬಿಚ್ಚಳನ ರಾಜಧಾನಿಗೆ ಹೋಗುವಂತೆ ಮತ್ತೆ ಆಜ್ಞಾಪನೆ ಮಾಡ್ತಾರೆ. ಬಸವಣ್ಣ ಇದನ್ನು ಸಂಗನು ಮತ್ತೆ ಹೋಗನಿದ್ದಾನೆ ಅಂತಂದರೆ, ಸರಿ ಆಗಲಿ, ನಾನು ಹೋಗೇ ಬಿಡೋಣ, ನನಗೆ ಅಕ್ಷರ ಜ್ಞಾನವಿದೆ, ಅದನ್ನೇ ನಾನು ಮಾಡ್ತೇನೆ, ಅದರಿಂದ ಬಂದ ಒಂದನ್ನು ಹಣವನ್ನು ಜಂಗಮನಿಗೆ ಕೊಟ್ಟು ಅವರ ಅನುಗ್ರಹವನ್ನು ಪಡೆದುಕೊಂಡು ಧನ್ಯನಾಗುತ್ತೇನೆ ನಾನು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸ್ಕೊತಾರೆ ಯಾರು? ಬಸವಣ್ಣ. ನಂತರ ಇಷ್ಟ ಆಗಿತ್ತು ಸಂಗಮೇಶ್ವರನ ಆದೇಶ, ಹಾಗೆ ಋಷಭದೇವನ ಉಪದೇಶ. ಇವಾಗ ನಾವು ಚಿಕ್ಕ ಸಾರಾಂಶವನ್ನು ಅಂದರೆ ಘಟಕ 3ರದ್ದು ನೋಡಿ ನಂತರ ಘಟಕ 4ರಲ್ಲಿ ಬಿಚ್ಚಳನ ಹತ್ತಿರ ಅಧಿಕಾರ ಪ್ರಾಪ್ತಿಯನ್ನು ನಾವು ಮತ್ತೆ ಇದೇ ವಿಡಿಯೋದಲ್ಲಿ ನಾನು ಮುಂದುವರಿಸ್ತೇನೆ. ಬಸವಣ್ಣನು ಸಂಗಮಾನಂತರನ್ನು ಪೂಜಿಸುತ್ತಾ ಕಪ್ಪಡಿಯಲ್ಲಿರ್ತಾರೆ. ಅವನ ಕನಸಿನಲ್ಲಿ ಶಿವನ್ ಕಾಣಿಸ್ಕೊಂಡು ಬಿಜ್ಜಳರಾಯನ ಮಂಗಳವಾಡಕ್ಕೆ ಹೋಗು ಅಂತ ಹೇಳ್ತಾನೆ. ಇದನ್ನು ನಿರಾಕರಿಸಿದ ಬಸವಣ್ಣನಿಗೆ ಬೇಡ ಎನ್ನಕಂತ ನಿನ್ನೊಡನೆ ಬಪ್ಪೆ ಬಸವ, ನಿನ್ನಾಗಲಿರ್ತೇನೆ, ಬೇಡ ಅಂತ ಅನ್ಬೇಡ, ನಾನು ನಿನ್ನ ಕನಸಿನಲ್ಲಿ ಅಂದರೆ ನಿನ್ನ ಜೊತೆನೆ ನಾನು ಬರ್ತೇನೆ, ನಾನು ನಿನ್ನನ್ನು ಬಿಟ್ಟು ಇರಲಾರೆ ಅಂತ ಶಿವ ಬಸವಣ್ಣನಿಗೆ ಹೇಳ್ತಾರೆ ಎಂದು ಅಭಯವನ್ನು ಅಂದರೆ ವಚನವನ್ನು ಅಂದರೆ ಪ್ರಾಮಿಸ್ ಮಾಡ್ತಾರೆ, ನಿನ್ನ ಜೊತೆ ನಾನು ಬರ್ತೇನೆ ಅಂತ. ಅವನ ಮಾತಿಗೆ ಹೂಗೊಟ್ಟವು ಬಸವಣ್ಣನವರು ಸಂಗಮೇಶ್ವರನ ಆದೇಶದಂತೆ ಬಿಜ್ಜಳರಾಯನಿಂದ ಮಂಗಳವಾಡಕ್ಕೆ ಹೋಗ್ತಾನೆ. ಹಾಗೆ ಋಷಭದೇವನ ಉಪದೇಶವನ್ನು ಪಾಲಿಸಿ ಕಪ್ಪಡಿಯಲ್ಲೇ ವಾಸವಾಗಕ್ಕೆ ತಯಾರಾಗಿರ್ತಾರೆ. ನಂತರ ಇವಾಗ ಬಿಜ್ಜಳ ಹತ್ತಿರ ಅಧಿಕಾರ ಪ್ರಾಪ್ತಿ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಓಕೆನಾ? ಆನಂತರ ಬಸವಣ್ಣನು ಗಣಕ ವೃತ್ತಿಗೆ ತಕ್ಕ ವೇಷವನ್ನು ಧರಿಸಿ ಸಂಗನ ಅನುಜ್ಞೆಯನ್ನು ಪಡೆದು ಮಂಗಳವಾಡಕ್ಕೆ ಬರ್ತಾರೆ. ಆ ಪಟ್ಟಣದಲ್ಲಿ ಸಂಚರಿಸ್ತಾ ಇರ್ತಾರೆ. ಆಗ ಅಲ್ಲಿದ್ದ ಸಂಪತ್ತನ್ನು ನೋಡಿ ಬಹು ಸಂತೋಷ ಪಡ್ತಾರೆ. ಬಿಚ್ಚಳರಾಯನ ಅರಮನೆಗೆ ಬಂದು ಕರ್ಣಶಾಲೆ ಅಂತಂದರೆ ಅರಮನೆಯ ಹಣಕಾಸು ಮತ್ತು ಇತರ ಲೆಕ್ಕಪತ್ರಗಳನ್ನು ಇಡುವ ಕೋಣೆ. ಗಣಕರು ಅಂದರೆ ಲೆಕ್ಕಗರು ಅಂತ. ಅಲ್ಲಿರುವ ಲೆಕ್ಕ ಬರೆಯುತ್ತಾ ಕುಳಿತಿದ್ದ ಗಣಕರ ಕಾರ್ಯವನ್ನು ನೋಡುತ್ತಾ ನಿಂತಿರ್ತಾನೆ ಬಸವಣ್ಣ. ಸ್ವಲ್ಪ ಹೊತ್ತು ಹಾಗೆ ನೋಡ್ತಿರ್ತಾರೆ. ಅಲ್ಲಿಗೆ ಭಂಡಾರಿಯಾದ ಸಿದ್ಧದಂಡೇಶನು ಬಂದು ಭಂಡಾರದಲ್ಲಿರಬೇಕಾದ ಹಣ ಮೊತ್ತವೆಷ್ಟು ಅಂತ ಕೇಳ್ತಾರೆ ಯಾರನ್ನ? ಗಣಕರನ್ನ. ಅಲ್ಲಿಗೆ ಭಂಡಾರಿಯಾದ ಸಿದ್ಧದಂಡೇಶನು ಬಂದು ಕೇಳ್ತಾರೆ. ಆಗ ಅಲ್ಲಿದ್ದ ಕರ್ಣಿಕರು ಹೇಳ್ತಾರೆ 5,05,00,000 ಹೇಳ್ತಾರೆ. ಆಗ ಲೆಕ್ಕಾಚಾರದಲ್ಲಿ ಗಣಕರು ತಪ್ಪು ಮಾಡಿದ್ದನ್ನು ಕಂಡಿದ್ದ ಬಸವಣ್ಣನು ಭಕ್ತನೊಡವೆ ಕೆಡಲಾಗದೆಂದು ಬಗೆದು ಕರ್ಣಿಕರು ತಪ್ಪಿರುವುದನ್ನು ಭಂಡಾರಿಯ ಗಮನಕ್ಕೆ ತರ್ತಾರೆ. ಮತ್ತೆ ಲೆಕ್ಕ ಮಾಡಿಸಲು ಭಂಡಾರದಲ್ಲಿ 5 ಕೋಟಿ ಮಾತ್ರ ಎಂದು ಸ್ಥಿರವಾಗುತ್ತೆ. ಅಲ್ಲಿ 5 ಕೋಟಿ ಅಷ್ಟೇ ಇರುತ್ತೆ. ಆವಾಗ ಬಸವಣ್ಣನ ಗಣಿತಶಾಸ್ತ್ರ ಮತ್ತು ಅವನ ಕುಶಲತೆ ಮೆಚ್ಚಿದ ಸಿದ್ಧದಂಡೇಶನು ಆತನನ್ನು ತನ್ನೊಳಗೆ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಆಗ ಕರ್ಣಶಾಲೆಯಲ್ಲಿ ನಡೆದ ಸಂಗತಿಯನ್ನು ಬಿಜ್ಜಳ ರಾಜನಿಗೆ ಹೇಳ್ತಾರೆ, ಹಿಂಗೆಲ್ಲ ಆಯಿತು ಅಂತ. ನಂತರ ಆತನ ಅನುಮತಿಯನ್ನು ಪಡೆದು ವರ್ಷಕ್ಕೆ 101 ರೂಪಾಯಿಯನ್ನು ಅಂದರೆ 101 ರೂಪಾಯಿ ಸ್ಯಾಲ್ರಿ ಥರ ಹಣವನ್ನು ಜೀವಿತವನ್ನು ಗೊತ್ತು ಮಾಡಿ ಬಸವಣ್ಣನ ತನ್ನ ಭಂಡಾರದ ಕೆಲಸದಲ್ಲಿ ನೇಮಿಸಿಕೊಳ್ತಾನೆ. ಯಾರು? ಬಿಜ್ಜಳ. ಆನಂತರ ಆತನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಆತನ ಪೂರ್ವೋತ್ತರವನ್ನು ವಿಚಾರಿಸ್ತಾನೆ. ಆಗ ಸಿದ್ಧದಂಡೇಶ್ವರನು ಅವನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಎಲ್ಲಿದ್ದು, ನೀವು ಎಲ್ಲಿ ವಾಸವಿದ್ದನು, ಯಾರು ನೀನು ಅಂತ ಅವನ ಬಗ್ಗೆ ಕೇಳಿದಾಗ ಕುಲವಾಗೆ ಗೋತ್ರವಂತೂ ನಾವಾಗೆ ನೇರೆ ವಿಚಾರಿಸಿ ತನ್ನ ಸಂಬಂಧ ಒಂದಾಗೆ, ನೀವು ಎಲ್ಲರ ಕುಲವೂ ಒಂದೇನೆ, ಅಲ್ಲಿ ವಿಚಾರಿಸಿ ಏನಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಅತ್ಯಂತ ಸಂತೋಷಪಟ್ಟು ಆತನನ್ನು ಮನೆಯಲ್ಲಿಯೇ ಇಟ್ಟುಕೊಳ್ತಾನೆ. ಸಿದ್ಧದಂಡೇಶನಿಗೆ ಬಸವಣ್ಣನ ಮೇಲಿದ್ದ ಪ್ರೀತಿ ದಿನದಿನಕ್ಕೂ ಹೆಚ್ಚುತ್ತಾ ಹೋಗುತ್ತೆ. ಮಕ್ಕಳಿಲ್ಲದಿರೋದ್ರಿಂದ ಆತನು ಬಸವಣ್ಣನನ್ನು ತನ್ನ ಮಗನಂತೆ ಭಾವಿಸಿ ಮನೆಯ ಸರ್ವಾಧಿಕಾರವನ್ನು ಆತನಿಗೆ ಒಪ್ಪಿಸ್ತಾನೆ. ಯಾರು? ಸಿದ್ಧದಂಡೇಶ್ವರ. ನಂತರ ಕೆಲವು ಕಾಲ ಕಳೆದ ಮೇಲೆ ಸಿದ್ಧದಂಡೇಶನು ಸುತ್ತ ಹೋಗ್ತಾನೆ. ನಂತರ ಬಿಜ್ಜಳನನು ಅಜ್ಞಾನುಸಾರವಾಗಿ ಬಸವಣ್ಣನನ್ನೇ ಆತನಿಗೆ ಶವಸಂಸ್ಕಾರ ಮಾಡ್ತಾನೆ. ನಂತರ ಬಸವಣ್ಣ ಪರಿಶುದ್ಧ ಚಾರಿತ್ರ್ಯವನ್ನು ಕಾರ್ಯದಕ್ಷತೆಯನ್ನು ಕಂಡು ಮೆಚ್ಚಿದ ಬಿಜ್ಜಳನು ಸಿದ್ಧದಂಡೇಶ್ವರ ಆಸ್ತಿಯನ್ನೆಲ್ಲ ಬಸವಣ್ಣನಿಗೆ ಬರೆಸಿಕೊಟ್ಟುದು
ಅಲ್ಲದೆ ಅವನ ಅಧಿಕಾರವನ್ನು ಆತನಿಗೆ ಒಪ್ಪಿಸ್ತಾನೆ. ಇದಾದ ಕೆಲವು ಕಾಲದ ಮೇಲೆ ಬಸವಣ್ಣನು ಸತ್ಕುಲ ಸಾದೃಶ್ಯ ಸುಶೀಲೆಯರಾದ ಗಂಗಾದೇವಿ ಮತ್ತು ಮಾಯಾದೇವಿಯರನ್ನು ಇಬ್ಬರನ್ನು ಕೂಡ ಮದುವೆ ಆಗ್ತಾನೆ. ಆನಂತರ ಬಿಜ್ಜಳ ರಾಜನಿಗೆ ಆಗುಂತಕನಾಗಿ ಬಂದಿದ್ದ ಬಸವಣ್ಣ ಹೀಗೆ ಕಾಲಕ್ರಮದಲ್ಲಿ ಅತ್ಯುನ್ನತ ಪದವಿಗೆ ಏರ್ತಾನೆ. ಇತ್ತ ಕಡೆ ಆತನ ಭಕ್ತಿಯು ಒಳಗೆ ಬೆಳೆದು ಸಂಪನ್ನವಾಗುತ್ತೆ. ಬಿಜ್ಜಳನ ಭಂಡಾರಿಯಾದ ಬಸವಣ್ಣನು ಭಕ್ತಿ ಭಂಡಾರಿಯೂ ಆಗ್ತಾನೆ. ಆಕಸ್ಮಿಕವಾಗಿ ನಡೆದ ಒಂದು ಘಟನೆಯು ಈತನ ಭಕ್ತಿಯ ಮಹಿಮೆಯನ್ನು ಪ್ರಕಾಶಕ್ಕೆ ತಂದಿತು. ಒಂದು ದಿನ ಬಿಜ್ಜಳನ ಸಭೆಯಲ್ಲಿದ್ದಾಗ ಒಬ್ಬ ಮಾಲೆಗಾರನು ಒಂದು ಕೀರಿಗೆ ಹೂವನ್ನು ತಂದು ಆತನಿಗೆ ಅರ್ಪಿಸ್ತಾನೆ. ಆಗ ಅರಸನು ಅದನ್ನು ಬಿಚ್ಚಿ ಅದರೊಳಗಣ ಒಂದು ಎಸಳನ್ನು ತನ್ನ ಪಕ್ಕದ ಗದ್ದುಗೆಯಲ್ಲಿ ಕುಳಿತಿದ್ದ ಬಸವಣ್ಣನಿಗೆ ಕೊಡ್ತಾರೆ. ತನಗೆ ದೊರೆತದೆಲ್ಲ ಶಿವಾರ್ಪಣೆ ಮಾಡುತ್ತಿದ್ದ ಬಸವಣ್ಣನು ತಾನು ಧರಿಸಿದ ಲಿಂಗಕ್ಕೆ ಆ ಎಸಳನ್ನು ಅರ್ಪಿಸ್ತಾನೆ. ಆಗ ಬಸವಣ್ಣನ ಉನ್ನತ ಸ್ಥಿತಿಯನ್ನು ನೋಡಿ ಅಸೂಯೆಗೊಂಡಿದ್ದವರಲ್ಲಿ ಒಬ್ಬನಾದ ನಾರಾಯಣ ಭಟ್ಟನೊಬ್ಬ ಅದನ್ನು ನೋಡಿಬಿಟ್ಟು ಶಿವಲಿಂಗಕ್ಕೆ ಕೇರಿಗೆ ಹೂವನ್ನು ಏರಿಸಬಾರ್ದೆಂದು ಶಿವಗಾಮದಲ್ಲಿ ನಿಯಮವಿದೆ, ಅದನ್ನು ಮೀರಿ ಬಸವಣ್ಣನು ಶಿವಾರ್ಪಿತ ಮಾಡಿದ್ದು ತಪ್ಪು ಎಂದು ಆಕ್ಷೇಪಣೆ ಎನ್ನೆತ್ತಲು ಬಸವಣ್ಣನು ನಗುತ್ತಾ, ಏ ಎಲೆ ಮರುಳ ವಿಪ್ರ ಕರ್ಮಜೊಡನೆ ದೇವಂ ಭಕ್ತರು ಕೊಟ್ಟೊಡೆ ಕೈಗೊಳ್ಳನೆಂದು ಹೇಳಲು, ಹಾಗೆ ಅಂದರೆ ಇವಾಗ ದೇವರು ಭಕ್ತರು ಕೊಟ್ಟರೆ ದೇವರು ಅದನ್ನು ಸ್ವೀಕರಿಸ್ತಾನೆ ಅದನ್ನು ಅಂತ ಹೇಳ್ತಾನೆ ಬಸವಣ್ಣ. ಯಾರಿಗೆ? ನಾರಾಯಣ ಭಟ್ಟನಿಗೆ. ಬಸವಣ್ಣನು ತನ್ನ ಅಕ್ಕಪಕ್ಕದ ಮಹೇಶ್ವರರ ಕಕ್ಷಪುಟಗಳಲ್ಲಿದ್ದ ಸಜ್ಜೆಯನ್ನು ತೆರೆಯಿಸಿ ತೋರಿಸಲು ಆ ಎಲ್ಲ ಲಿಂಗಗಳ ಉತ್ತಮಾಂಗಗಳಲ್ಲಿಯೂ ಅಲ್ಲದೆ ಮಂಗಳವಾರದ ಮಹಾಲಿಂಗದ ಅಂಗ್ರಿಗಳಲ್ಲಿಯೂ ಬಸವಣ್ಣನು ಅರ್ಪಿಸಿದ ಕೀರಿಗೆ ಎಸಳನ್ನು ಹೋಲುವ ನುಣ್ಣೆಸಳುಗಳು ಇರುತ್ತೆ. ಬಿಜ್ಜಳನು ಬಸವಣ್ಣನ ಮಹಿಮೆಗೆ ಮೆಚ್ಚಿ ಆತನ ಪಾದ ಕೆರಗಿ ಅಂದಿನಿಂದ ಆತನು ತನ್ನ ಭಂಡಾರಿ ಎಂಬುದನ್ನು ಮರೆತು ಸಾಕ್ಷಾತ್ ಸಂಗಮೇಶ್ವರನೆಂದೇ ಅವನು ಭಾವಿಸ್ತಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಂಗೆ ಸಂಗಮೇಶ್ವರನ ಆದೇಶ, ಋಷಭದೇವನ ಉಪದೇಶ, ಹಾಗೆ ಬಿಜ್ಜಳನ ಹತ್ತಿರ ಅಧಿಕಾರ ಪ್ರಾಪ್ತಿ. ಇವಾಗ ಇದರ ಸಣ್ಣ ಸಾರಾಂಶವನ್ನು ತಿಳ್ಕೊಳ್ಳೋಣ, ಆಯಿತಾ? ಕಪ್ಪಡಿಂದ ಮಂಗಳವಾಡಕ್ಕೆ ಬಂದ ಬಸವಣ್ಣ ಬಿಜ್ಜಳನ ಅರಮನೆಯನ್ನು ಪ್ರವೇಶಿಸ್ತಾನೆ. ಕರ್ಣಿಕರ ಶಾಲೆಗೆ ಹೋಗುತ್ತಾನೆ. ಕರ್ಣಿಕರು ಹಣದ ಲೆಕ್ಕವನ್ನು ತಪ್ಪಾಗಿ ಹಾಕಿದ ಅಂಶವನ್ನು ತಿಳಿಸ್ತಾನೆ. ಇದನ್ನು ಕಂಡ ಭಂಡಾರಿ ಸಿದ್ಧಾನಂಜೇಶ ಅವನ ಸೂಕ್ಷ್ಮ ಗಣಿತಮತಿಗೆ ಮೆಚ್ಚಿ ಅವನನ್ನು ಬಿಜ್ಜಳನಲ್ಲಿ ಕರೆದೊಯ್ಯುತ್ತಾನೆ. ಹಾಗೆ ಬಿಜ್ಜಳ ಸಂತುಷ್ಟನಾಗ್ತಾನೆ. ಅಲ್ಲಿ ಬಸವಣ್ಣ ಭಂಡಾರದ ಕೆಲಸಕ್ಕೆ ನೇಮಕಗೊಳ್ತಾನೆ. ಹಾಗೆ ಸಿದ್ಧನಂಜೇಶನ ಮರಣ ನಂತರ ಸಿದ್ಧನಂಜೇಶನ ಆಸ್ತಿಯನ್ನು ಮತ್ತು ಇಡೀ ಭಂಡಾರ ಅಂದರೆ ಅಮೌಂಟ್, ಒಂದು ಹಣ ಜವಾಬ್ದಾರಿಯನ್ನು ಬಿಜ್ಜಳ ಬಸವಣ್ಣನಿಗೆ ವಹಿಸ್ತಾನೆ. ಅಷ್ಟೇ ಏಕೆ, ರಾಜ್ಯದ ಶ್ರೀರಕ್ಷೆಯೂ ಬಸವಣ್ಣನಾಗುತ್ತದೆ. ಬಿಜ್ಜಳನಲ್ಲಿದ್ದ ಭಂಡಾರಿಯಾಗಿದ್ದ ಬಸವಣ್ಣ ಶಿವಭಕ್ತರನ್ನು ಅತ್ಯಂತ ವೈಭವದಿಂದ, ಪ್ರೀತಿಯಿಂದ, ಆದರತ್ಯದಿಂದ ಸತ್ಕರಿಸುತ್ತಾ ಕೀರ್ತಿವಂತನಾಗುತ್ತಾನೆ. ಅವನ ಹೆಸರು ದೇಶಕ್ಕೆ ಹಬ್ಬುತ್ತದೆ. ಹಾಗೆಯೇ ಈ ಸಂದರ್ಭದಲ್ಲಿ ಅವನು ಅನೇಕ ಪವಾಡಗಳನ್ನು ಮಾಡುತ್ತಾನೆ. ಅದರಲ್ಲಿ ಕೇರಿಗೆ ಹೂವಿನ ಪ್ರಸಂಗ ನೋಡಿದ್ವಲ್ಲ, ಅದು ಕೂಡ ಒಂದು. ಸೊ ನಾವು ಮುಂದಿನ ಘಟಕ 5 ಮತ್ತು 6ರಲ್ಲಿ ನಾವು ಭಂಡಾರ ದ್ರೋಹದ ಅಪವಾದ ಮತ್ತು ಅದರ ಪರಿಹಾರ, ಹಾಗೆಯೇ ಲಂಕೇಶ್ವರನ ಒಲೆಯನ್ನು ಅಪಹರಿಸಿದ ಪ್ರಸಂಗ ಮತ್ತು ಈಶ್ವರನ ಕೈಲಾಸಕ್ಕೆ ಕರೆದ ಪ್ರಸಂಗವನ್ನು ನಾವು ತಿಳಿದುಕೊಳ್ಳೋಣ, ಆಯಿತಾ? ಸೊ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ವಿಡಿಯೋ ಇನ್ವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹಾಗೆ ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬೇಗ ಇನ್ನೊಂದು ವಿಡಿಯೋ ಬೇಗ ಬರುತ್ತೆ ಅಂತ ಹೇಳ್ತಾ, ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ.